ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ನಾಯಕರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿದ್ರು. ಅಲ್ಪಸಂಖ್ಯಾತರ ತಲೆದಂಡದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಉಳಿದಂತೆ ಬೇರೆ ವಿಚಾರಗಳನ್ನ ಮಾತನಾಡುವಂತಹ ರಾಮನಗರ ಶಾಸಕರು ಇದರ ಬಗ್ಗೆ ಮಾಹಿತಿ ಇಲ್ಲವಂತೆ. ಇವರು ಡಿಕೆ ವರ್ಸಿಯನ್ನ ಹಿಡಿದಂತೆ ಕಾಣ್ತಿದೆ. ಈ ಬಗ್ಗೆ ಸಿಎಂ ಡಿಸಿಎಂ ಅವರೇ ನೋಡ್ಕೊಳ್ತಾರೆ. ಹೈಕಮಾಂಡ್ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ರು ಇಕ್ಬಾಲ್ ಹುಸೇನ್. ಇಲ್ಲಿ ಸುತ್ತಮುತ್ತ ಇರೋರೇ ನನಗೆ ಎತ್ತಿ ಸಾಕವ್ರು. ನಾನು ಅವ್ರ ಋಣ ತೀರ್ಸಕ್ಕೆ ಬಂದಿದ್ದೇನೆ ಹೊರತು ನನಗೆ ದಾವಣಗೆರೆ ಚುನಾವಣೆ ತಲೆ ನನಗೇನು ಗೊತ್ತಿಲ್ಲ. ನನಗೆ ಆನು ಗೊತ್ತಿಲ್ಲ, ಬೀನು ಗೊತ್ತಿಲ್ಲ. ನಾನು ನನ್ನ ಕ್ಷೇತ್ರದ ಬಗ್ಗೆ ಗಮನ ಹರಿಸ್ಬೇಕು. ಅದರಲ್ಲೇ ನನಗೆ ಪುರ್ಸತ್ತಿಲ್ಲ. ನಾನು ಯಾಕೆ ಬೇರೆಯವ್ರ ಬಗ್ಗೆ ನಾನೆಲ್ಲ ಮಾತಾಡಲಿ? ಅದಕ್ಕೆ ಮನೆ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಅದನ್ನೆಲ್ಲ ವಿಚಾರಣೆ ಹೈಕಮಾಂಡ್ ವರಿಷ್ಠರಿದ್ದಾರೆ. ಅದಕ್ಕೆಲ್ಲ ಅವರೇ ಕೂಡ ತೀರ್ಮಾನ ತಗೊಳ್ತಾರೆ. ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಕೊಡೋ ವಿಚಾರದಲ್ಲಿ ಏನಾದರೂ ಪಕ್ಷ ಹಿಂದೆ ಸರಿತಾ ಇದೆಯಾ? ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ನಾನು ಭಾಳ ಚಿಕ್ಕ ಒಂದು ಸಣ್ಣ ಶಾಸಕ. ಇಲ್ಲಿ ಕೆಲಸ ಮಾಡ್ಕೊಬಾ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದೆ. ಸಾಯಂಕಾಲ ನಮ್ಮ MP ಅವ್ರು ಕೇಳ್ತಾರೆ, ಸುರೇಶ್ ಏನಯ್ಯ ಮಾಡಿದೆ? DK ಶಿವಕುಮಾರ್ ಕೇಳ್ತಾರೆ, ಏನಯ್ಯ ಮಾಡಿದೆ, ಎಲ್ಲೋಗಿದೆ ಅಂತ ಕೇಳ್ತಾರೆ. ಅಟೆಂಡೆನ್ಸ್ ಆಗ್ತದೆ. ನಾನು ಹೇಳ್ಬೇಕು, ಉತ್ತರ ಹೇಳ್ಬೇಕು. ಅಚ್ಚಲ್ಲಿ ಹೋಗಿದ್ದೆ, ಅಷ್ಟಲ್ಲಿ ದೊಡ್ಡಿಗೆ ಹೋಗಿದ್ದೆ, ಮೊಟ್ಟೆ ದೊಡ್ಡಿಗೆ ಹೋಗಿದ್ದೆ, KP ದೊಡ್ಡಿಗೆ ಹೋಗಿದ್ದೆ, ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಬೇಕಲ್ಲ. ಅಷ್ಟೇ ನನಗೆ ಗೊತ್ತಿರೋದು. ನನಗೇನು ಬೇರೆ ನನಗೇನು ವಿಚಾರ ಗೊತ್ತಿಲ್ಲ. ನನಗೆ ಯಾರು ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಮತ್ತೆ 30 ಜನ ಶಾಸಕರು ಸುರೇಶ್ ಅವ್ರನ್ನ ಈಗಲೂ ಕೂಡ MP ಅಂತಾನೆ ಕರೀತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಇರಲಿ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು. ಸಿಎಂ DCM ಇದನ್ನು ನೋಡ್ಕೊಳ್ತಾರೆ. ನಾನು ಬಹಳ ಚಿಕ್ಕವನು ಈ ವಿಷಯದಲ್ಲಿ ಮಾತನಾಡೋದಕ್ಕೆ. ಏನಾಗ್ತಾ ಇದೆ ಅಂತ ನಾನು ನೋಡ್ತಾ ಇಲ್ಲ. ಬದಲಾಗಿ ನನ್ನ ಕ್ಷೇತ್ರದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಹರಿಸ್ತಾ ಇದ್ದೀನಿ ಅಂತ ಯಾಕೋ ಸ್ವಲ್ಪ ಸೈಲೆಂಟ್ ಆದ ಹಾಗೆ ಕಾಣಿಸ್ತಾ ಇದೆ ಇಕ್ಬಾಲ್ ಹುಸೇನ್. ಆದರೆ ಮುಸ್ಲಿಂ ನಾಯಕರ ತಲೆದಂಡ ವಿಷಯವಾಗಿ ಅವರೇನಾದರೂ ಮಾತನಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಹುಸಿಯಾಗಿದೆ.